ವಿದ್ಯಾರ್ಥಿಗಳೇ ಗುರುವಿನ ಕೊಡುಗೆ. ಇಲ್ಲಿರ್ತಕ್ಕಂತಹ ಎಲ್ಲರೂ PGR ಮಾಡ್ತಿದ್ರಿ, ಎಲ್ಲರೂ ಏನು ಟೀಚಿಂಗ್ ಫೀಲ್ಡ್ ಹೋಗೋಕೆ ಬಂದಿದ್ರಿ. ಆದ್ರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಅದ್ರ ಬಗ್ಗೆ ನಾನು ಸ್ವಲ್ಪ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಕಥೆ ಮೂಲಕ ಹೇಳ್ತೀನಿ ನಾನು. ಏನು, ದ್ರೋಣಾಚಾರ್ಯರು ಗುರು ಅಂದ್ರೆ ಏನು, ಫಸ್ಟ್ ದ್ರೋಣಾಚಾರ್ಯರು ಅಂತ ನೆನಪು ಬರ್ತಾರೆ. ದ್ರೋಣಾಚಾರ್ಯರು ಎಲ್ಲಾ ಶಿಷ್ಯರಿಗೆ ಮತ್ತು ಕರೆದು ಹೇಳ್ತಾರೆ, ಈ ಮರವನ್ನು ನೋಡಿ, ಈ ಮರದಲ್ಲಿ ನಮಗೆ ಏನೇನೋ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಕೆಲವೊಬ್ಬರು ಹೇಳ್ತಾರೆ ಈ ಮರದಲ್ಲಿ ಎಲೆಗಳು ಕಾಣಿಸ್ತದೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಇನ್ನೊಬ್ಬರು ಕೆಲವು ಶಿಷ್ಯರು ಹೇಳ್ತಾರೆ ಎಲೆಯಲ್ಲಿ ಆ ಮರದಲ್ಲಿ ಹಣ್ಣುಗಳು ಕಾಣಿಸ್ತದೆ ಅಂತ ಹೇಳ್ತಾರೆ. ಆದ್ರೆ ಅರ್ಜುನ ಏನ್ ಹೇಳ್ತಾನಂದ್ರೆ ಪಕ್ಷಿಯ ಕಣ್ಣನ್ನು ಬಿಟ್ರೆ ಬೇರೆ ಏನದು ಕಾಣದು ಗುರುವಯ್ಯ ಅಂತ ಹೇಳ್ತಾರೆ. ಯಾಕೆ ಹಿಂಗಾಗಿದೆ ಅಂದ್ರೆ ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರಿ ಇಟ್ಟು ಹೊಳೆಯುವುದಾಗಿದೆ. ನಾನು ಆದ್ರೆ MBBS ಆಗ್ಬೇಕು, ನಾನು ಆದ್ರೆ ಇಂಜಿನಿಯರೇ ಆಗ್ಬೇಕು, ನಾನು ಅದಕ್ಕೂ ಇದಕ್ಕೂ ಈ ಗುರಿ ಇಟ್ಟು ಶಿಕ್ಷಣ ವ್ಯವಸ್ಥೆಯಿಂದ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ವಿವೇಕವನ್ನು ನಾವು ಹಾಳು ಮಾಡ್ಕೊತಾ ಇದ್ದೀವಿ. ಇದು ಇವತ್ತಿನ ಶಿಕ್ಷಣ ವ್ಯವಸ್ಥೆ. ಹಾಗೆ ಇನ್ನೊಂದು ಸಂದರ್ಭ ಬರುತ್ತೆ, ದ್ರೋಣಾಚಾರ್ಯರು ಏಕಲವ್ಯ ಕರೆದು ಕೇಳ್ತಾರೆ, ಮೋಡದಲ್ಲಿ ಒಂದು ಪಕ್ಷಿಯನ್ನು ಹಾಕ್ತಿದೆ ನೋಡಿದಿರ ಅಂತ ಕೇಳಿದಾಗ ಆವಾಗ ಏಕಲವ್ಯ ಹೇಳ್ತಾರೆ, ಮುಗಿಲಲ್ಲಿ ಮೋಡವಿದೆ, ಆ ಪಕ್ಷಿಯನ್ನು ಕಾಣದಿರುವುದು ಗುರುವಯ್ಯ ಅಂತ ಹೇಳಿದಾಗ ನಿಮಗೆ ಶಬ್ದ ವಿದ್ಯೆ ಬರ್ತದಲ್ಲ, ಅದರ ಶಬ್ದ ಆದ್ರೂ ಆಲಿಸುವಯ್ಯ ಅಂದಾಗ ಏಕಲವ್ಯ ಶಬ್ದ ಆಗಂತ ಹೇಳ್ತಾರೆ, ಇದು ಒಂದು ಪಕ್ಷಿ ಇದೆ ಗುರು, ಇದು ಪಂಗುಣಿ ಅಂತ ಒಂದು ಪಕ್ಷಿ. ಹಾಗಾದರೆ ಈ ಶಬ್ದ ವಿದ್ಯೆ ಬರುತ್ತೆಯಲ್ಲ, ಈ ನನ್ನ ಬಾಣದಿಂದ ಆ ಪಕ್ಷಿಯನ್ನು ಕೆಳಗೆ ಹೊಡೆದು ಉರುಳಿಸುವಾಗ ಅವಾಗ ಏಕಲವ್ಯ ಹೇಳ್ತಾರೆ, ನೋ, ನಾನು ಹಾಗೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಆ ಪಕ್ಷಿಯು ಈ ಸಂದರ್ಭದಲ್ಲಿ ಗರ್ಭಿಣಿಯಾಗಿರುತ್ತದೆ, ಅದಕ್ಕೆ ಹೊಡೆದ್ರೆ ಆ ಪಕ್ಷಿಯು ಸಾಯುತ್ತೆ ಮತ್ತು ಆ ಪಕ್ಷಿಯ ಒಳಗಡೆ ಇರ್ತಕ್ಕಂಥ ಮಗುವು ಸಾಯುತ್ತೆ. ನಾನು ವಿದ್ಯೆ ಕದ್ದಿದ್ದು ನಾಶಕ್ಕಲ್ಲ, ಒಂದು ಜೀವನ ಸಂಪನ್ಮೂಲವನ್ನು ಉಳಿಸಕ್ಕೆ ಅಂತ ಹೇಳಿ ಅವಾಗ ಏಕಲವ್ಯ ಹೇಳ್ತಾರೆ. ಅಂದ್ರೆ ನಾವ್ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಒಂದು ಗುರು ಒಂದು ತಪ್ಪನ್ನು ಹೇಳ್ತಿದ್ರೆ ಅದನ್ನು ಎದುರಿಸುವ ಪ್ರಶ್ನೆ ನಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಬರಬೇಕು. ಗುರು ಒಂದು ತಪ್ಪು ಹೇಳಿದ್ರೆ ಅದು ನಾವು ಮಾಡಕ್ ಹೋಗ್ಬಾರ್ದು, ಅವರಿಗೆ ಎದುರಿಸುವ ಒಂದು ಪ್ರಶ್ನೆ ಕೇಳುವ ಆ ಸಾಮರ್ಥ್ಯ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಶಕ್ತಿ ಈ ನಿಮ್ಮೆಲ್ಲರ ಮುಂದೆ ಆಗ್ತಕ್ಕಂಥ ಎಲ್ಲ ಶಿಕ್ಷಕರಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ಕೆಲವು ಏನಂತ ಹೇಳ್ತಾರೆ, ಇವತ್ತು ಕಾಲೇಜ್ ಏನಾಗಿದೆ, ಎಲ್ಲಾ ಡಿಗ್ರಿ ಕಾಲೇಜುಗಳು, ಎಲ್ಲಾ BEd ಕಾಲೇಜುಗಳು, ಎಲ್ಲಾ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳೇ ಬರ್ತಾ ಇಲ್ಲ, ಅಟೆಂಡೆನ್ಸ್ಗೋಸ್ಕರ ಬರ್ತಾರೆ, ಕೆಲವೊಬ್ಬರು ಅಟೆಂಡೆನ್ಸ್ಗೋಸ್ಕರ ಬರಂಗಿಲ್ಲ. ನಾನು ಹೇಳ್ತೀನಿ, ನಾನು ಕಲ್ತಿರೋದು ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಬೀದರ್ನಲ್ಲಿ BEd ಮುಗಿಸಿದಲ್ಲಿ. ಒಂದು ಶಿಕ್ಷಣ ಸಂಸ್ಥೆಯು ನಿಜವಾಗಿಯೂ ಶಿಕ್ಷಣವನ್ನು ಯಾವ ರೀತಿ ಕೊಡಬೇಕು ಆ ರೀತಿ ಕೊಟ್ರೆ ದಿನಾಲೂ ಪ್ರತಿಯೊಬ್ಬರು ಬಂದು ಅಟೆಂಡೆನ್ಸ್ ಆಗಿ ಅಲ್ಲಿರ್ತಕ್ಕಂತಹ ಒಂದು ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಜೀವನದಲ್ಲಿ ಒಂದು ಉತ್ತಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಕ್ಕೆ ಸಾಕ್ಷಿ ಇವತ್ತು ನಾನೇ ಇದ್ದೀನಿ. ಅದು ಸಾಕ್ಷಿ ಬೆಳೆಸಿಕೊಟ್ಟದ್ದು ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯ. ಇವತ್ತು ನಾವೆಲ್ಲ ಹೇಳ್ಬೋದು ಆ ವಿದ್ಯಾರ್ಥಿ ಬರಲ್ಲ, ಆ ಸಮಸ್ಯೆ ಈ ಸಮಸ್ಯೆ ಏನು ಇಲ್ಲ. ಶಿಕ್ಷಣವನ್ನು ಒಂದು ವಿಶ್ವವಿದ್ಯಾಲಯದಾಗಲಿ ಒಂದು ಸಂಸ್ಥೆಯಲ್ಲಿ ಆಗಲಿ ಯಾವ ರೀತಿ ಕೊಡಬೇಕು ಆ ರೀತಿ ಕೊಟ್ಟರೆ ಎಲ್ಲರೂ ಬರ್ತಾರೆ. ಉದಾಹರಣೆ ಮತ್ತು ಸಾಕ್ಷಿ ಇದೆ. ಇನ್ನೊಂದು ಮಾತು ಹೇಳಕ್ ಬರ್ತೀನಿ, ಯಾವ ನಿಮ್ಗೆ ಏನಾದ್ರೂ ಫೆಸಿಲಿಟೀಸ್ ಬಹಳ ಅದಾವ, ಅದು ಯಾರು ಕೇಳಂಗಿಲ್ಲ. ಹೇಗೆ ನಾವೆಲ್ಲ ಹಾಕಿಕೊಂಡು ಆರಾಮಿದ್ದೀವಿ. ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಅಂತ. ಅದನ್ನು ಕೊಂಡವನು ಗರ್ಜಿಸಲೇಬೇಕು. ಅಂದ್ರೆ ಇಲ್ಲಿ ಗರ್ಭನೆ ಯಾರು ಮಾಡಂಗಿಲ್ಲ, ಅವ್ರು ನೀವು ಶಿಕ್ಷಣನೇ ಪಡ್ಕೊಂಡಿಲ್ಲ ಅಂತ ಅರ್ಥ. ಏನ್ ಶಿಕ್ಷಣ ನೀವೆಲ್ಲ ಪಡ್ಕೊಂಡು ಓನ್ಲಿ ಫಾರ್ ಸರ್ಟಿಫಿಕೇಟ್. ಯಾವತ್ತಾದ್ರೂ ಸರ್ ನಂಗೆ ನಾಲೆಜ್ ಬಂದಿಲ್ಲ, ಇನ್ನೊಂದ್ಸರಿ ಪಾಠ ಹೇಳಂತ ಯಾರಾದ್ರೂ ಸ್ಟ್ರೈಕ್ ಮಾಡಿದ್ದೀರಾ? ಕೇವಲ ನನ್ನ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಸ್ಕಾಲರ್ಶಿಪ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ಸ್ಟ್ರೈಕ್ ಮಾಡ್ತೀರಿ. ನಾವು ನಾಲೆಜ್ ಬಂದಿಲ್ಲ ಅಂತ ಯಾವತ್ತಾದ್ರೂ ಯಾರಾದ್ರೂ ಸ್ಟ್ರೈಕ್ ಮಾಡಿದ್ದೀರಿ? ಇದು ಯಾವಾಗ ಬದಲಾವಣೆ ಆಗುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥವರು ಮುಂದಿನ ಪೀಳಿಗೆ ಶಿಕ್ಷಕರು. ಇದನ್ನ ನೀವು ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಏನು ಪ್ರಯತ್ನ ಸರ್ವಸಿದ್ಧ ಸಾಧನ. ಹಾಗಾಗಿ ಸಮಯದ ಅಭಾವದ ಕಾರಣ ಇಷ್ಟೇ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಹಾಗೆ ಇನ್ನೊಮ್ಮೆ ಮಗುದೊಮ್ಮೆ ಎಲ್ಲ ನನ್ನ ಗುರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.